ದರ್ಶನ್ ನಮಗ ಹಿಂಗೆ ಟ್ರಾಫಿಕಲ್ಲಿ ಎಲ್ಲ ಹೋಗೋದ ಬೇಡ. ನಾನು ಕೇಳ್ಬಿಡ್ತೀನಿ, ನಿಮಗೆ ಕೇಳ್ತೀನಿ. ಈಗ BJP ಪಾರ್ಟ್ಗೆ, ಜನಾರ್ದನ್ ರೆಡ್ಡಿ ಪಾರ್ಟ್ಗೆ, ಶ್ರೀರಾಮುಲು ಅವ್ರ ಪಾರ್ಟ್ಗೆ ಬಿಟ್ಬಿಡೋಣ, ಆಯ್ತಪ್ಪ ಬಳ್ಳಾರಿ ರೀಎಸ್ಟಾಬ್ಲಿಷ್ ಆಗಬೇಕು, ಅವ್ರನ್ನ ಗಡಿ ಪಾರು ಮಾಡಿಬಿಟ್ಟಿದ್ರು, ಅವ್ರದ್ದು ಗಣಿ ಲೂಟಿ ಇದು ಕೇಸ್ ಇತ್ತು. ಬಳ್ಳಾರಿ ಗಣಿ ಅಕ್ರಮಗಳ ವಿಚಾರದಲ್ಲಿ ಜನಾರ್ದನ ರೆಡ್ಡಿ ಒಬ್ಬ ಮನುಷ್ಯ ಈ ನೆಲದ ಕಾನೂನು ವಿಚಾರದಲ್ಲಿ ಏನೇನು ನೋಡಬೇಕೋ ಏನೇನು ನೋಡಬಾರ್ದೋ ಎಲ್ಲವನ್ನೂ ನೋಡಿಬಿಟ್ಟಿದ್ದಾರೆ. ಅವ್ರಿಗೆ ಆ ಪಾರ್ಟ್ ಬಿಟ್ಬಿಡೋಣ. ಇದು ದರ್ಶನ್ ಹೇಳಿದ್ರು ನಿಜಾನೇ, ಹೇಳದೇ ಇದ್ದರೂ ನಿಜಾನೇ. ನಿಮ್ಮ ಪಾರ್ಟ್ ಹೇಳಿ. ಎಲ್ಲಿ ಭರತ್ ರೆಡ್ಡಿ? ಅವ್ರು ಕರೀತಾರೆ ಗೂಂಡ, ಒಬ್ಬ ಗಾಂಜಾ ವ್ಯಸನಿ, ಒಬ್ಬ ಡ್ರಗ್ ಅಡಿಕ್ಟು ಭರತ್ ರೆಡ್ಡಿ. ಅವನನ್ನು ರಕ್ಷಣೆ ಮಾಡೋಕ್ಕೆ ಇಡೀ ಸರ್ಕಾರ ನಿಂತಿದೆ, ಅವನು ನಾಪತ್ತೆ ಆಗಿದ್ದಾನೆ. ಸಿಂಪಲಾಗಿ ಕೇಳ್ತೀನಿ ರೀ, ಈ ಥರದೊಂದು ಪಟಾಲಮ್ XYZ ಅನ್ನೋ ವ್ಯಕ್ತಿ ಕಡೆ ಪಟಾಲಮ್ ಬಂದರು, ಯಾರೋ ಒಂದು ಗುಂಡ ಆರಿಸ್ಬಿಟ್ರು, ಪಟಾಲಮ್ ಕಡೆನೇ ಒಬ್ಬ ಸತ್ತೋಗ್ಬಿಟ್ಟ ಅಂತ ಬಂದಿದ್ದರೆ, ಒಂದು ಸ್ಟೇಷನ್ XYZ ಸ್ಟೇಷನ್ನಲ್ಲಿ ಆ ಕೇಸ್ ಆಗಿದ್ದಿದ್ರೆ ಆ ಪಟಾಲಮ್ನ ನೇತೃತ್ವ ಯಾರು ವಹಿಸಿದ್ನೋ, ಯಾರ ಹೆಸರಲ್ಲಿ ಆ ಪಟಾಲಮ್ ಇದೆಯೋ, ಕನಿಷ್ಠ ಪಕ್ಷ ಅವನನ್ನು ಸ್ಟೇಷನ್ನಲ್ಲಿ ಕುಕ್ಕರ್ಗಾಲಲ್ಲಿ ಕೂರಿಸ್ತಾ ಇರಲಿಲ್ಲ ನೀವು. ಕುಕ್ಕರ್ಗಾಲು, ಐ ಆಮ್ ಯೂಸಿಂಗ್ ದಿಸ್ ವರ್ಡ್, ಕೀಪ್ ಇನ್ ಮೈಂಡ್. ಸರ್, ಇನ್ ಕೇಸ್ ಭರತ್ ರೆಡ್ಡಿಯಿಂದ ಯಾರಾದರೂ ಹತರಾಗಿದ್ರೆ ಖಂಡಿತವಾಗ್ಲೂ ಪೊಲೀಸ್ನವರು ಆಕ್ಷನ್ ತಗೊಳ್ಳೋರು. ಸರ್, ಒಂದ್ ನಿಮಿಷ. ಇವತ್ತು ನೀವು ಜನಾರ್ದನ್ ರೆಡ್ಡಿ ರೇಣುಕಾ ಸ್ವಾಮಿ ಮರ್ಡರ್ ಆದಾಗ ದರ್ಶನ್ ಯಾಕೆ ಕರ್ಕೊಂಡ್ರಿ ನೀವು? ಸುಮ್ಮನೆ ಏನೋ ಮಾತಾಡಬಾರ್ದು. ದರ್ಶನ್ ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಕೇಳಿಸ್ಕೊಬಿಡಿ, ರೇಣುಕಾ ಸ್ವಾಮಿ ಮರ್ಡರ್ ಆಯ್ತಪ್ಪ, ನಾವೇ ಸಾಯಿಸಿದ್ದು ಅಂತ 3 ಜನ ಹೋದ್ರಿ, ನಾವೇ ನಮಗೂ ಏನೋ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಇತ್ತು ಅಂತ ಹೇಳಿ ಅವ್ನು ನೋಡಿದ್ನ ಅಂದರೆ ನೀವು ನೋಡಿದ ದರ್ಶನ್ ಸಾಯಿಸಿದ್ದು ಅಂತ ಹೇಳಿ? ಇಲ್ಲ ಅಲ್ಲ, ನ್ಯಾಯ ಕೇಳ್ತಾ ಇದ್ದೀನಿ ಅಷ್ಟೇ ನಾನು. ರೇಣುಕಾ ಸ್ವಾಮಿ ಆಗಲಿ, ಇಲ್ಲಿ ಜನಾರ್ದನ್ ರೆಡ್ಡಿ ಆಗಲಿ, ಇನ್ನೊಬ್ಬ ರಾಜಶೇಖರ್ ರೆಡ್ಡಿ ಆಗಲಿ, ಪ್ರಶ್ನೆ ಬೇರೆ. ಅದು ಈ ಪ್ರೈಮರಿ ವರ್ಕ್ ನೀವು ಮಾಡಿಬಿಟ್ಟಿದ್ದಿದ್ರೆ ನಾವು ಕೇಳ್ತಾ ಇದ್ದೆ ಇವತ್ತಿಗೆ ಅದನ್ನು. ಸರ್, ಅವತ್ತಿನ ಸನ್ನಿವೇಶದ್ದು ಭರತ್ ರೆಡ್ಡಿ ಅವರು ಊರಿನಲ್ಲೇ ಇರಲಿಲ್ಲ. ಗಲಾಟೆ ನಡೆಯುವಾಗ ಒಂದು ಹೆಣ ಬಿದ್ದಾದ್ಮೇಲೆ ತನ್ನ ಕಾರ್ಯಕರ್ತರ ಹೆಣ ಬಿದ್ದಿದೆ ಅಂತೇಳಿ ಬರುವಂಥದ್ದು ಒಬ್ಬ ನಾಯಕನಾಗಿ ಅವನ ಕರ್ತವ್ಯ ಅವನು ಬಂದಿದ್ದಾನೆ. ಹಾಗೇನ ಗಲಾಟೆ ಮಧ್ಯದೊಳಗಡೆ ಶ್ರೀರಾಮುಲು ನುಗ್ಗಿ ಬಂದಿರತಕ್ಕಂಥದ್ದು, ಶ್ರೀರಾಮುಲು ಬಂಧನ ಆಗ್ಲೇಬೇಕಲ್ವ? ಅದೇ ಲೆಕ್ಕ ಮಾಡಿ. ಎಸ್, ಡೆಫಿನೆಟ್ಲಿ. ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರದ್ದು ಸ್ಥಳ ನೀವು ಮಾತಾಡ್ತಾ ಕೆಲವೊಂದು ಪದಗಳನ್ನ ರೆಡ್ಡಿ ಅವ್ರು ಹೇಳಿದ್ರು ಅಂತ ಹೇಳಿದ್ರಿ. ಯಾವುದೋ ಗಾಂಜಾ ಅಂತೆ, ಡ್ರಗ್ಸ್ ಅಂತೆ, ಇನ್ನೊಂದಲ್ಲ, ಇನ್ನು ಗುಂಡ ಮತ್ತೆ ಇನ್ನೊಂದಲ್ಲ ಅಂತ ವ್ಯಸನ ಮೇ ಬಿ ಜನಾರ್ದನ್ ರೆಡ್ಡಿಗೆ ಇರುವ ಕಾರಣ ನಮ್ಮ ಶಾಸಕರ ಮೇಲೆ ಈ ರೀತಿ ಸುಖ ಸುಮ್ಮನೆ ಆರೋಪ ಮಾಡುವಂತ ಕೆಲಸವನ್ನ ಜನಾರ್ದನ್ ರೆಡ್ಡಿ ಅವರು. ಇವತ್ತು ಜನಾರ್ದನ್ ರೆಡ್ಡಿ ಕೋರ್ಟು ಅಲ್ಲ, ಜನಾರ್ದನ್ ರೆಡ್ಡಿ ಜಡ್ಜು ಅಲ್ಲ. ಜನಾರ್ದನ್ ರೆಡ್ಡಿ ಹೇಳಿರ್ತಾರ ಪೊಲೀಸ್ ಇಲಾಖೆ ನಡ್ಕೊಳ್ಳಕ್ಕೆ ಜನಾರ್ದನ್ ರೆಡ್ಡಿ ಏನು ಈ ರಾಜ್ಯದ ಗೃಹ ಸಚಿವರಲ್ಲ. ಹರ್ಷ ಅವರು ಇವಾಗ IGIಗೆ ಹೋಗಿದ್ದಾರೆ, ಹೊಸ SP ಅವರು ಹೋಗಿದ್ದಾರೆ. ಖಂಡಿತವಾಗ್ಲೂ ನಿಷ್ಪಕ್ಷಪಾತವಾಗಿ, ಈಗ ಯಾರೋ ಬಂಧನ ಆಗಿಲ್ಲ ಅಂತಂದ್ರೆ, ಸುಮಾರು ಒಂದು 26 ಜನರು ಬಂಧನ ಆಗಿತ್ತು. ಅವ್ನು ಯಾರೋ ಗನ್ಮ್ಯಾನ್ ಅನ್ನೋನ್ಗೆ ಇನ್ನೂ ಸಹ ಬೇಲ್ ಸಿಕ್ಕಿಲ್ಲ. ಎಲ್ಲಾ ಆಂಗಲ್ ನಲ್ಲೂ ಪೊಲೀಸ್ನವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ತಪ್ಪು ಯಾರೇ ಮಾಡಿರ್ಲಿ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಐ ಆಮ್ ಸೇಯಿಂಗ್. ಬೈರತಿ ಬಸವರಾಜ್ ಇಂದ ಪೊಲೀಸರು ಹಿಂಗೆ ಯಾಕ್ರಿ ಓಡಿದ್ರು? ಪುಣೆಯಲ್ಲಿ ಇದಾನಂತೆ ಆ ಮನುಷ್ಯ, ಚೆನ್ನೈಲಿ ಇದಾನಂತೆ, ಈ ಟೋಲ್ ಪಾಸ್ ಆಗ್ಬಿಟ್ನಂತೆ, ಅವನು ಸಹಚರ ಅಂತೆ, ಅವನು ಆರ್ಡರ್ ತಗೊಂಡೇ ಮಾಡ್ದ ಅಂತ. ಈ ಕೆಲಸ ಯಾಕೆ ಮಾಡಿದ್ರಿ ನೀವು? ಹಂಗಾದ್ರೆ ಬಿಜೆಪಿ ಅವರಾದ್ರೆ ಚೇಸ್ ಮಾಡ್ಬಿಡ್ತೀರಾ ನೀವು? ಬೈರತಿ ಅದು ಯಾವ್ದು ಮರ್ಡರ್ ಆಯ್ತು ಅವತ್ತು, ಶಿವ ಹೌದು ಮರ್ಡರ್ ಆಯ್ತಲ್ಲ, ಅವತ್ತೇನಾದ್ರೂ ಅವ್ರನ್ನ ಎಲ್ಲಾದ್ರೂ ಅಲ್ಲಿ ಹುಡ್ಕೋದು ಇಲ್ಲಿ ಕೋರ್ಟ್ ಇಂದ ಮನುಷ್ಯ ಓಡಾಡಿದನ್ರಿ. ಸುಮ್ನೆ ಒಂದ್ ನಿಮಿಷ, ಕೋರ್ಟ್ ಇಂದ ಬೇಲ್ ರಿಜೆಕ್ಟ್ ಆದಾಗ ಪೊಲೀಸ್ ಬಂಧಿಸ್ಬೇಕು ಬೇಡ ರೀ? ಆ ಕೇಸ್ ಆದಾಗ ಡೇ 1 ಇಂದಾನು ಅವ್ರನ್ನ ಇಂಟ್ರಾಗೇಷನ್ ಮಾಡ್ತಾನೆ ಇದ್ದಾರೆ, ಕರೆದಿದ್ದಾರೆ, ವಿಚಾರಣೆ ಮಾಡು ಕಳಿಸಿದ್ದಾರೆ. ಬಸವರಾಜನ್ನ ವಿಚಾರಣೆ ಮಾಡಿದ ದಿನನೇ ಅರೆಸ್ಟು ಮಾಡಿಲ್ಲ. ಆನಂತರದಲ್ಲಿ ಅವ್ರನ್ನ ಬಂಧಿಸಬೇಕಾದ ಪರಿಸ್ಥಿತಿ ಬಂದಾಗ ಈ ವ್ಯಕ್ತಿ ಬೇಲ್ ಹಾಕೊಂಡ್ರು. ಅವಶ್ಯಕತೆ ಇಲ್ಲ ಅಂತ ಬಂದಾಗ ಪೊಲೀಸ್ನವರು ಕಂಡಾಗ ಯಾಕೆ ಕರೆಸ್ತಾರೆ? ಪುಟ್ಟಣಗೌಡರು, ಇಲ್ಲಿ ನಾನು ಲೀಗಲಿ ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ ಆದರೂ ಇದೇ ಕ್ವಶನ್ ನಂದು. BJP ಅವ್ರು ಕರೆದ್ರೆ ಬರಲಿಲ್ಲ, BJP ಅವ್ರು ಕರೆದ್ರೆ ಇವತ್ತು ಬಂದಿಲ್ಲ, ಇರಲಿ, ಅವ್ರು ಬಂದು ಇದೇ ಕ್ವಶನ್ ಕೇಳ್ತಿದ್ದೆ. ನೀವು ರೇಣುಕಾ ಸ್ವಾಮಿಗೆ ಮಾಡೋ ನ್ಯಾಯ ನಿಮ್ಮದೇ ಪೊಲೀಸ್ ಇಲಾಖೆ, ನೀವು ಬಿಕ್ಲು ಶಿವನ್ ಮರ್ಡರ್ ಕೇಸಲ್ಲಿ ಬೈರತಿ ಬಸವರಾಜಿಗೆ ಮಾಡೋದು ನ್ಯಾಯ. ಯಾರೋ ಜಗ್ಗ ಇವ್ರು ಕ್ಲೋಸ್ ಐಡು ಕುಂಭಮೇಳಕ್ಕೆ ಹೋಗಿದ್ದು ಇದರಲ್ಲಿ ನಿಂತಿರ್ತಾರೆ ರೀ. ಅವ್ರು ಹೇಳ್ತಾರೆ ನಾಳೆ ದಿನ ಕೋರ್ಟ್ ಪ್ರೊಸೀಡಿಂಗ್ ಶುರುವಾದಾಗ ಹೇಳ್ತಾರೆ, ರೀ ನಾನೊಬ್ಬ ಶಾಸಕ ಇದ್ದೀನಿ, ನನ್ನ ಜೊತೆ 1000 ಜನ ಬಂದು ಫೋಟೋ ತೆಗೆಸ್ಕೋತಾರೆ ರೀ. ಅವನೇನೋ ಮರ್ಡರ್ ಮಾಡಿಬಿಟ್ರೆ ನನ್ನ ಕರ್ಕೊಂಡು ನಿಲ್ಲಿಸ್ಬಿಟ್ರೆ ಅಮಿತಾಬ್ ಬಚ್ಚನ್ ಪಕ್ಕನೂ 1000 ಜನ ಬಂದು ಫೋಟೋ ತೆಗೆಸ್ಕೋತಾರೆ. ಅಕಸ್ಮಾತ್ ಯಾವುದೋ ಕೊಲೆ ನಡೆದು ಅಮಿತಾಬ್ ಬಚ್ಚನ್ ಪಕ್ಕ ನಿಂತಿದ್ದ ಅಂದ್ರೆ ಅವ್ನು ಕರ್ಕೊಂಡು ಹೋಗ್ಬಿಡ್ತಾರೇನ್ರಿ ಹಾಗಾದರೆ? ಸೊ ಇಲ್ಲೂ ಅದನ್ನೇ ಕೇಳ್ತಾ ಇದ್ದೀನಿ ನಾನು. ಈಗ ಇವರು ರಾಮುಲು ಅವ್ರನ್ನೂ ಅರೆಸ್ಟ್ ಮಾಡಬೇಕಲ್ವಾ, ನಾವು ಜನಾರ್ದನ್ ರೆಡ್ಡಿನೂ ಅರೆಸ್ಟ್ ಮಾಡಬೇಕಲ್ವಾ ಅಂತ ಕೇಳಿದಾಗ ನಿಮ್ಮ ಕಾನೂನು ಪ್ರೊಸೀಡಿಂಗ್ಸ್ನ ಇದು ಮಾಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಎಕ್ಸೆಪ್ಷನ್ ಯಾಕೆ ಈ ಕೇಸಲ್ಲಿ? ಸರ್, ನನ್ನ ಕೇಳಿದ್ರೆ ಈಗ ಒಂದೇ ಗುಂಡಿಂದ ಸತ್ತಿರೋದಿಲ್ಲ, ಕೀಪ್ ಇನ್ ಮೈಂಡ್. ಒಂದು ಗುಂಡಿಂದ ಆ ಮನುಷ್ಯನ ಸಾವಾಗಿದೆ. ಯಾರ ಸಾವು? ರಾಜಶೇಖರನ್ ಸಾವು. ಅರೆಸ್ಟ್ ಮಾಡೋದು ಎಷ್ಟು ಜನ ಹೇಳಿ? 26 ಜನ ಅರೆಸ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಕಲ್ಲು ಹೊಡೆದವನು ಇರ್ತಾನೆ, ಹೊಡ್ಕೊಂಡು ನಿಂತಿದ್ದವನು ಇರ್ತಾನೆ, ಹೊಡಿರೋ ಅಂತ ಹೇಳಿದವನು ಇರ್ತಾನೆ. ಅಂದಾಗ
ಸತೀಶ್ ರೆಡ್ಡಿ ಎಕ್ಸೆಪ್ಷನ್ ಇದರಲ್ಲಿ, ಭರತ್ ರೆಡ್ಡಿ ಎಕ್ಸೆಪ್ಷನ್ ಇಲ್ಲ. ಆಮೇಲೆ ಮೊದಲು ಬಂದ ನೇರವಾಗಿ ನೋಡಿ, ಇವ್ರ ಸರ್ಕಾರಕ್ಕೂ ತಾಕತ್ತಿಲ್ಲ, BJP ಅವ್ರಿಗೂ ತಾಕತ್ತಿಲ್ಲ. ಯಾಕಂತಂದ್ರೆ ಇವತ್ತು ಅರೆಸ್ಟ್ ಮಾಡಬೇಕಾಗಿರೋದು ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿ ಮತ್ತೆ ಶ್ರೀರಾಮುಲು, ಈ 3 ಜನನ್ನು ಅರೆಸ್ಟ್ ಮಾಡಬೇಕು. ಇಮಿಡಿಯೇಟ್ ಅರೆಸ್ಟ್ ಮಾಡಿ ಅಂದ್ರೆ ಮಾಡಕ್ಕಾಗ್ತಿಲ್ಲ. ಯಾಕಂದ್ರೆ ನೋಡಿ ಸರ್, ಈ 2 ಪಕ್ಷದಲ್ಲಿ ಹೇಳ್ತೀನಿ ನಾನು, ಅಮಾಯಕರಾಗ್ತಿರೋದು ಅಮಾಯಕ ಕಾರ್ಯಕರ್ತರನ್ನ ಹೊಡೆದಾಗ್ತಾ ಇದ್ದಾರೆ ಇವರು. ಮಾತು ಹೇಳಿದ್ದೆ, ಈ ತರ ಕಾರ್ಯಕರ್ತರೇ ಈ ತರ ಹೋಗಿ ಹಾಳಾಗ್ಬೇಡಿ ನಿಮ್ಮ ಜೀವನಗಳಲ್ಲಿ. ರೆಡ್ಡಿ ಮಗನ್ ಜೈಲ್ಗೆ ಹಾಕ್ಲಿಲ್ಲ, ರಾಮುಲು ಮಗನು ಜೈಲ್ಗೆ ಹಾಕ್ಲಿಲ್ಲ, ಭರತ್ ರೆಡ್ಡಿನೂ ಆರಾಮಾಗೆಲ್ಲ ಓಡಾಡ್ಕೊಂಡಿದ್ದಾನೆ, ತಲೆ ಬರ್ಸ್ಕೊಂಡು. ಅವ್ರವ್ರ ಮಕ್ಕಳು ಎಲ್ಲ ಹೊರಗಡೆ ಇದ್ದಾರೆ. ಸತೀಶ್ ರೆಡ್ಡಿನೂ ಬ್ಯಾಂಡೆಡ್ ಕಟ್ಕೊಂಡೆಲ್ಲ ಅವನು ಆರಾಮ. ಅವ್ರವ್ರ ಮಕ್ಕಳು ಎಲ್ಲ ಹೊರಗಡೆ ಇದ್ದಾರೆ. ಬದುಕು ನೋಡ್ರಯ್ಯ ಅಂತ ಇದೇ ವಿಚಾರಕ್ಕೆ ನಾನು ಹೇಳಿದ್ದು ಸರ್. ಅವ್ರವ್ರ ಮಕ್ಕಳು ಎಲ್ಲ ಇದ್ದಾರೆ. ಇದೇ ವಿಷಯವಾಗಿ ನಾನು ಒಂದು ತುಂಬಾ ಜನ ರೈತರು ಎರಡು ಕಡೆಯವರು ತುಂಬಾ ಗಮನಕ್ಕೆ ತರ್ತೀನಿ ನಾನು. ಒಂದು ವಿಷಯನೇ ಇದೆ, ಈವನ್ ಇನ್ಕ್ಲೂಡಿಂಗ್ ಮಲ್ಲೇಶ್ವರಂ ಅಲ್ಲಿ ಒಬ್ಬ ಕಾರ್ಯಕರ್ತ ಸೂಸೈಡ್ ಮಾಡ್ಕೊಂಡು ಸತ್ತ. ಅವ್ನು ಸಾಯೋದಕ್ಕೆ ಮುಂಚೆ ಎಲ್ಲಾರನ್ನೂ ಹೋಗಿ ಭೇಟಿ ಮಾಡ್ದ, ನನಗೆ ಹಿಂಗೆ ತೊಂದರೆ ಆಗಿದೆ ಮಾಡಿ ಅಂತ. ಒಬ್ಬರು ಕೈ ಹಿಡಿಲಿಲ್ಲ ಅವನ್ನ, ಇನ್ಕ್ಲೂಡಿಂಗ್ ಶಾಸಕರು ಕೂಡ ಕೈ ಹಿಡಿಲಿಲ್ಲ. ಅದೇ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಲ್ಲೂ ಇದೆ, BJP-ನಲ್ಲೂ ಇದೆ, JDS-ನಲ್ಲೂ ಇದೆ. ಅರ್ಥ ಮಾಡ್ಕೊಳ್ಳಿ ಕಾರ್ಯಕರ್ತರೆ, ನಿಮ್ಮನ್ನ ಹಂತವಾಗಿ ನಿಮ್ಮನ್ನ ಬೆಳೆಯಕ್ಕೆ ಬಿಡಲ್ಲ. ಯಾರು ನೀವು ತುಂಬ ಕೆಳಮಟ್ಟದಲ್ಲಿದ್ದೀರೋ ನಿಮ್ಮನ್ನು ಆ ಸಮಯಕ್ಕಷ್ಟೇ ಯೂಟಿಲೈಸ್ ಮಾಡ್ಕೊಳ್ತಾರೆ. ಯೂಟಿಲೈಸ್ ಮಾಡ್ಕೊಂಡಾದ್ಮೇಲೆ ಮುಗೀತು ನಿಮ್ಮ ಕತೆ, ಬೇಕಾಗಿಲ್ಲ ನೀವು ಅನ್ನೋದೇ ಈ 2 ರಾಜಕೀಯ 3 ರಾಜಕೀಯದ ಒಂದೇ ನಾಣ್ಯದ ಬಾಡಿಗೆ ಎತ್ಕೊಳ್ತಾರ ಇವು. ಬಾಡಿಗೆ ಎತ್ಗಳು ಆ ಟೈಮ್ಗೆ ಬೆಳಗ್ಗೆ ಸಾಯಂಕಾಲ ದುಡಿಸ್ಬಿಟ್ಟು ಹೋಗ್ತಾ ಇರಿ. ಆ ಟೈಮ್ ನಿಮ್ಗೆ ಏನು ಬೇಕೋ ಅದಷ್ಟು ಕೊಡ್ತೀವಿ. ಇವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಕಾರ್ಯಕರ್ತರುಗಳು ಅರ್ಥ ಮಾಡ್ಕೊಂಬಿಟ್ರೆ ಇವತ್ತು ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಸರ್.